Sir, your purpose of visit to Delhi today, sir? ದೆಹಲಿಗೆ ಹೋಗ್ತಾ ಇದೀರಿ ಸರ್ ಓಕೆ ಸ್ವಲ್ಪ ಇರೋ ನಿಮಿಷ ಬರಪ್ಪ ಅವನು ಪಿ ಟಿ ಅವನು ಹೇಳ್ಕೊಳ್ಳಿ. So you're traveling. Everybody, please, guys, everybody lower the mic. Please, no, lower the mic. Everybody lower the mic. ಓಕೆ ಆಯ್ತು. So your purpose of the visit to Delhi today? ಫಸ್ಟ್ ಐ ವಿಲ್ ಸ್ಪೀಕ್ ಇನ್ ಕನ್ನಡ. ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ. ನನಗೊಂದು ಖಾಸಗಿ ಮದುವೆ ಇದೆ ಇವತ್ತು ಸಾಯಂಕಾಲ. ನನ್ನ ಯಾರೊಬ್ಬ ಆಪ್ತ ಸ್ನೇಹಿತರು IAS ಆಫೀಸರು ಅವರ ಮಗಂದು ಮದುವೆ ಇದೆ, ಹೋಗ್ತಾ ಇದ್ದೀನಿ. ಒಂದು ಎರಡನೇದು 14ನೇ ತಾರೀಕು ವೋಟ್ ಚೋರಿ ವಿಚಾರದಲ್ಲಿ ರಾಮಲೀಲಾ ಮೈದಾನದಲ್ಲಿ ಒಂದು ದೊಡ್ಡ ಸಭೆ ಇದೆ. ಆ ಸಭೆಗೆ ನಮ್ಮ ರಾಜ್ಯದಿಂದ ಪ್ರತಿ ಒಂದು ಜಿಲ್ಲೆಯಲ್ಲೂ ಕೂಡ 300 ಜನ ಕರ್ಕೊಳ್ಬೇಕು ಅಂತೇಳಿ ನಾನು ಎಲ್ಲ ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ಸ್ ಹೇಳಿದ್ದೀನಿ, ನಮ್ಮೆಲ್ಲ MLAಗಳು ತಿಳಿಸಿದ್ದೀನಿ. ಎಲ್ಲ ಕ್ಯಾಬಿನೆಟ್ ಮಿನಿಸ್ಟರ್ಸು ಆ ಜಿಲ್ಲೆಯ 300 ಜನ ಕಾರ್ಯಕರ್ತರನ್ನ ಅವರೇ ಜವಾಬ್ದಾರಿ ತೆಗೆದುಕೊಂಡು ಅವರೇ ಉಸ್ತುವಾರಿ ತೆಗೆದುಕೊಂಡು ಶಾಸಕರು ಮತ್ತು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಅವರ ಮುಖಂಡತ್ವದಲ್ಲಿ ವೋಟ್ ಚೋರಿ, ಯಾಕೆಂದ್ರೆ ನಮ್ಮಿಂದನೇ ವೋಟ್ ಚೋರಿ ಪ್ರಾರಂಭ ಆಗಿದ್ದು, ನಮ್ಮಿಂದನೇ ವೋಟ್ ಚೋರಿಗೆ ಈ ದೇಶದಲ್ಲೇ ಒಂದು ದೊಡ್ಡ ಆಂದೋಲನ ನಡೀತಾ ಇರೋದು. ನಾವು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಭಾಗವಹಿಸಬೇಕು. ಆ ದೃಷ್ಟಿಯಿಂದ ಪ್ರತಿ ತಾಲೂಕು ಜಿಲ್ಲೆಯಿಂದ ಕನಿಷ್ಠ 30 ಜನ, ಬೆಂಗಳೂರಲ್ಲಿ ಸ್ವಲ್ಪ ಜಾಸ್ತಿ ನಾವು ಕರ್ಕೊಂಡು ಹೋಗ್ಬೇಕಾಗಿದೆ. ಅದಕ್ಕೆ ಈಗಾಗಲೇ ನಾನು ರೈಲು ಮಂತ್ರಿ ಕೂಡ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಮತ್ತು ನಮ್ಮವರೆಲ್ಲ ಹೋಗಿ ರೈಲ್ವೇಸ್ ಹತ್ರ ಮಾತಾಡ್ಕೊಂಡು ಬಂದಿದ್ದೀವಿ. ಅಲ್ಲಿ ಅಕಾಮಿಡೇಷನ್ ಕೂಡ ನಾವು ವ್ಯವಸ್ಥೆ ಮಾಡಬೇಕಾಗಿದೆ. ಅದನ್ನು ಕೂಡ ಕೆಲವ್ರಿಗೆ ಹೋಗಿ ನಾನು ಜವಾಬ್ದಾರಿ ವಹಿಸಬೇಕಾಗಿದೆ. ಸೊ ಆ ದೃಷ್ಟಿಯಿಂದ ನಾನು ಎಲ್ಲ ಬ್ಲಾಕ್ ಅವ್ರಿಗೆ, ಜಿಲ್ಲಾ ಕಾಂಗ್ರೆಸ್ ಅವ್ರಿಗೆ, ಶಾಸಕರಿಗೆ, ಮಂತ್ರಿಗಳಿಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇದು ನಿಮ್ಮ ರೆಸ್ಪಾನ್ಸಿಬಿಲಿಟಿ, ನಾನು ಒಬ್ಬರೇ ಮಾಡೋದಲ್ಲ, ನೀವು ಎಲ್ಲ ಸೇರಿ ಮಾಡಲೇಬೇಕು ಅಂತೇಳಿ ಎಲ್ಲರಿಗೂ ತಾಕೀತು ಈಗಾಗಲೇ ನಾನು ಮಾಡಿದ್ದೀನಿ. ಮೊನ್ನೆ ನಾನು ಚೀಫ್ ಮಿನಿಸ್ಟರ್ ಇಬ್ಬರು ಕೂಡ ಎಲ್ಲರಿಗೂ ಕೂಡ ಸಂದೇಶವನ್ನು ಕೂಡ ಕಳಿಸಿದ್ದೀವಿ. ಇದು ನನ್ನ ಇದು. ಸೊ 8ನೇ ತಾರೀಕಿಂದ ಏನಿದೆ ಅದು ಸ್ವಲ್ಪ ಮುಂದಕ್ಕೆ ಆಗೋಕ್ಕೂ ಚಾನ್ಸಸ್ ಇದೆ. ಕೆಲವು ಏನೇನೋ ಟೆಕ್ನಿಕಲ್ ಇಶ್ಯೂಸ್ ಇದೆ. ನಾನು CM ಇಬ್ಬರು 8ನೇ ತಾರೀಕು ಅವ್ರನ್ನ MPsನ ಮೀಟ್ ಮಾಡಬೇಕು ಅಂತಿದ್ದೆ. ಯಾಕೆಂದರೆ ಇಲ್ಲಿ ಲೋಕಲ್ ಇವರು ಅಪೋಸಿಷನ್ ಲೀಡರ್ಸು ಅವ್ರನ್ನೂ ಕರ್ಕೊಂಡು ಹೋಗ್ಬೇಕು ಅಂತಿದೆ. ಅವರು ಏನೋ ಒಂದು ರಾಗ ಹಿಡಿತಾ ಇದ್ದಾರೆ. ಸೊ ಅದಕ್ಕೆ ನಾನು CM ಮಿಕ್ಕಿದ್ದ ನಾವು ಮಾತಾಡಿ ಅವ್ರುಗಳು ಕನ್ವೀನಿಯಂಟ್ ಡೇಟೆ ನಾವು ಫಿಕ್ಸ್ ಮಾಡ್ತೀವಿ. ಬಹಳ ಸಂತೋಷ. ವೇಣುಗೋಪಾಲ್ CM ಭೇಟಿ ಮಾಡೋದು ತಪ್ಪೇನಿದೆ, ರಾಹುಲ್ ಗಾಂಧಿ ಭೇಟಿ ಮಾಡೋದು ತಪ್ಪೇನಿದೆ, ಖರ್ಗೆ ಸಾಹೇಬರು ಭೇಟಿ ಮಾಡೋದೇ ದಿಸ್ ಇಸ್ ಆಲ್ ಎ ಫ್ಯಾಮಿಲಿ ಅಫೇರ್. ಅವರೆಲ್ಲರೂ ಮಾತಾಡ್ತಾರೆ, ಪಕ್ಷದ ಏನೇ ವಿಚಾರ ಆದರೂ. ವೇಣುಗೋಪಾಲ್ ಅವರ ಭೇಟಿ ಸಂದರ್ಭದಲ್ಲಿ DK ಶಿವಕುಮಾರ್ ಪರವಾದ ಘೋಷಣೆ, CM ಅವರು ಹೋದಂತ ಸಂದರ್ಭದಲ್ಲಿ ಪೂರ್ಣಾವಧಿ CM ಘೋಷಣೆ ಎರಡೂ ಆಗಿದೆ ಸರ್. ಅವೆಲ್ಲ ಕೆಲವು ಅಭಿಮಾನಿಗಳು ಮಾತಾಡ್ತಾರೆ. ಅದಕ್ಕೆಲ್ಲ ಯಾಕೆ ರಾಜಕಾರಣದಲ್ಲಿ ಎಲ್ಲ ತರದ ಜೈಕಾರಗಳು, ಧಿಕ್ಕಾರಗಳು, ಅಭಿಮಾನದ ಮಾತುಗಳು ಎಲ್ಲ ಕೂಡ ಇರ್ತವೆ. ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳಕ್ಕಾಗಲ್ಲ. Today I am going to Delhi for a private marriage. Number 1, on 14th of December, we are having at Ramlila Maidan. A very big program has been organized. From Karnataka, from every district, we need at least 300 people to visit that place. So I've asked all the district ministers to monitor, all the MLAs to monitor that, take all the party cadres to that vote chori program, and all the block presidents also have to compulsorily visit that program, DCC president. So in order for that organization, I'm just going there. Tomorrow morning I'm coming back for the cabinet meeting. Just I'm attending the marriage and some 2-3 small meetings, and I've come back. No much political importance to this. But Mr. K.C. Venugopal is in Bangalore. At the time that he arrived, sir, many party cadre were seen, chanting slogans of Mr. DK, sir. How do you see this? It is the DK is going on last 10 years. There is not nothing new in it. When people started speak on Modi, people are speaking on DK. Some people speak on Rahul. Some speak on Sidhu. There is nothing wrong in it. What is there?
with their love and affection they speak. We should take it in a very sportive way. So BJP has targeted Siddaramaiah on wearing a expensive watch, sir. BJP has targeted Siddaramaiah for wearing an expensive watch of See, this watch is my own watch. I bought this in Australia about 7 years back. I have paid 24 lakhs in my official credit card. You can check my credit card itself. And I have declared it in my election affidavit that I have a watch worth so much. But they are targeting Siddaramaiah. I don't know. I don't know about it. He has every right to have a watch, whatever he wants. But His sir, son, last question. his son maybe have given. He might have. He has the capacity to buy a watch. What is there in that watch? Oh, yeah. So many people, in the family members would like. In our heritage, my father had about 7 watches. My father used to like watches. When he died, he has left me 7 watches. Who has to wear? Either my brother has to wear, either me has to wear that watches. Sir, last question. Mr. Satish Jarkiholy today says that, before 30 months or so, there will definitely be a change. It is inevitable, sir. How do you see this? I don't want to comment on our leaders' government. I am a spokesman for myself and the party. That's all. Thank you. Thank you, sir. Thank you. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.